ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ DeeVi Creations ಚಾನಲ್ಗೆ ಸ್ವಾಗತ. ಇವತ್ತು ದಿನಾಂಕ 4/3/2025 KPSC ಗ್ರೂಪ್ ಬಿ BBMP ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಫಾರ್ ಸ್ಪೆಸಿಫಿಕ್ ಪೇಪರ್ 2. ಸೊ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಇದೊಂದು ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು. ಇವತ್ತು ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ AE ಸಿವಿಲ್ ಎಕ್ಸಾಮ್ಗೆ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಾ, ನಿಮಗೆಲ್ಲ ಎಕ್ಸಾಮ್ ಹೇಗೆ ಅನ್ನಿಸ್ತು? ಈಸಿ ಅನ್ನಿಸ್ತಾ, ಟಫ್ ಅನ್ನಿಸ್ತಾ, ಅಥವಾ RPC ಮತ್ತು HK ಕಂಪೇರ್ ಮಾಡಿದರೆ ಯಾವುದು ಈಸಿ ಇತ್ತು ಪೇಪರ್ ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮೋರೋವರ್ ಲಾಸ್ಟಲ್ಲಿ ಎಲ್ಲ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗ್ತಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈಟ್? ಸೊ ಇಷ್ಟನ್ನು ಹೇಳ್ತಾ, ಯಾರಿಗೆಲ್ಲ ನಾನು ತರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಾ ಇದೆ, ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ನಾವು. ಮೊದಲನೇ ಕ್ವಶನ್ ಏನು ಹೇಳ್ತಾ ಇದೆ? ದ ಹೈವೇ ಡ್ರೈನೇಜ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಟೈಪ್ಸ್ ಅಂತ ಕೇಳ್ತಾ ಇದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3 ಟೈಪ್ಸ್. ಓಕೆ. ಸೆಕೆಂಡ್ ಕ್ವಶನ್, ಅಕಾರ್ಡಿಂಗ್ ಟು IRC ದ ಮ್ಯಾಕ್ಸಿಮಮ್ ವಿಡ್ತ್ ಆಫ್ ಅ ರೋಡ್ ವೆಹಿಕಲ್ ಈಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ 2.44. ಮೂರನೇ ಕ್ವಶನ್ನಿಗೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಲೋಕಲ್ ಬಾಡಿ ದಟ್ ಈಸ್ ಕೇಪಬಲ್ ಆಫ್ ಲೇವಿಂಗ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಆಪ್ಷನ್, ವಿಧಾನ ಸಭಾ. ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಕ್ವಶನ್ನು, ದ ಹೈಯೆಸ್ಟ್ ಪಾಯಿಂಟ್ ಆನ್ ದ ರೋಡ್ ಸರ್ಫೇಸ್ ಈಸ್ ಕಾಲ್ಡ್. ಸೊ ಸೆಕೆಂಡ್ ಆಪ್ಷನ್, ಕ್ರೌನ್ ಇಸ್ ದ ಕರೆಕ್ಟ್ ಆನ್ಸರ್. ಐದನೇ ಕ್ವಶನ್, ದ ಸೈಡ್ ಡ್ರೈನ್ ಆರ್ ಪ್ರೊವೈಡೆಡ್ ಆನ್ ಬೋತ್ ಸೈಡ್ಸ್ ಆಫ್ ದ ರೋಡ್ ವೇ ವೆನ್ ದ ರೋಡ್ ಈಸ್ ಅಂತ ಕೇಳಿದರೆ ಥರ್ಡ್ ಆಪ್ಷನ್, ಇನ್ ಕಟ್ಟಿಂಗ್. ಓಕೆ. ಸಿಕ್ಸ್ ಕ್ವಶನ್, ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ಟ್ಯಾಕ್ಸ್ ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಫಾರ್ ಹೈವೇ ಫೈನಾನ್ಸಿಂಗ್ ಅಂತ ಇದೆ. ನಾಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಡ್ರೈವಿಂಗ್ ಲೈಸೆನ್ಸ್, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಏಳನೇ ಕ್ವಶನ್ ಬಂದರೆ, ದ ಮೇನ್ ಸೋರ್ಸ್ ಆಫ್ ಫೈನಾನ್ಸ್ ಫಾರ್ ದ ಸ್ಟೇಟ್ ಗೌರ್ಮೆಂಟ್ ಟು ಮೀಟ್ ರೋಡ್ ಡೆವಲಪ್ಮೆಂಟ್ ನೀಡ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್, CRF ಅಂದರೆ ಸೆಂಟ್ರಲ್ ರೋಡ್ ಫಂಡ್. ಓಕೆ. ಎಂಟನೇ ಕ್ವಶನ್, ಆಸ್ ಪರ್ IRC SV 48 1998 ಆ್ಯಂಡ್ IRC 52 2001 ದ ರೂಲಿಂಗ್ ಸ್ಪೀಡ್ ಫಾರ್ ವಿಲೇಜ್ ರೋಡ್ ಇನ್ ಸ್ಟೀಪ್ ಟೆರೇನ್ ಈಸ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಅಂದರೆ ಫಸ್ಟ್ ಆಪ್ಷನ್, 20 km/h. ಒಂಬತ್ತನೇ ಕ್ವಶನ್ನು, ಪ್ರಾಬ್ಲಮ್ ಇದೆ. 12 mm diameter circular road carries pull parallel to the centroidal axis at a distance from it. Okay, find the eccentricity if the maximum stress is 20% greater than the mean stress at a section normal to axis ಅಂತ ಕೇಳಿದ್ದಾರೆ. ಸೊ ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್ as ಸೆಕೆಂಡ್ ಆಪ್ಷನ್, 0.5 mm. ಹತ್ತನೇ ಕ್ವಶನ್, dash states that for no failure maximum principal strain should be always less than the yield strain under uniaxial loading ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಒನ್, ಸೇಂಟ್ ವೆನೆಂಟ್ಸ್ ಥಿಯರಿ. 11ನೇ ಕ್ವಶನ್, ಇಫ್ L is the span of a 3-hinged arch, H is the race and W is the UDL per length over the entire span, the horizontal reaction at each support is given by ಅಂತ ಕೇಳಿದ್ದಾರೆ. ಫಾರ್ಮುಲಾ ಥರ್ಡ್ ಆಪ್ಷನ್, WL²/8H is the correct answer. 12ನೇ ಕ್ವಶನ್, ಚೆಕ್ ವ್ಯಾಲ್ವ್ಸ್ ಆರ್ ಆಲ್ಸೋ ನೋನ್ ಆಸ್ ಅಂತ ಕೇಳಿದ್ದಾರೆ. ದೇ ಆರ್ ಆಲ್ಸೋ ನೋನ್ ಆಸ್ ಫೋರ್ತ್ ಆಪ್ಷನ್, ರಿಫ್ಲೆಕ್ಸ್ ವ್ಯಾಲ್ವ್ಸ್. 13th ಕ್ವಶನ್, ವಾಟ್ ಟೈಪ್ ಆಫ್ ಸೆಟ್ಲಿಂಗ್ ಡು ದ ಬ್ಲಾಕ್ಸ್ A, B, C ಆ್ಯಂಡ್ D ಡಿನೋಟ್ ಇನ್ ದ ಫಿಗರ್ ಬಿಲೋ ಅಂತಿದ್ದಾರೆ. ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇದ್ರ ಬೇಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ A ಇದೆ ಅಲ್ಲ, A ಫ್ಲೋರೋಸೆಂಟ್ ಸೆಟ್ಲಿಂಗ್, B ಡಿಸ್ಕ್ರೀಟ್ ಪಾರ್ಟಿಕಲ್ ಸೆಟ್ಲಿಂಗ್ ಇದು, ನೆಕ್ಸ್ಟ್ C zonal settling, this one, and D is compression settling. Second option is the correct answer. 14ನೇದು, in the context of groundwater specific yield is dash ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್, ವಾಲ್ಯೂಮ್ ಆಫ್ ವಾಟರ್ obtained by gravity drainage divided by total volume of the material drain into 100 is the correct answer. 15ಕ್ಕೆ, in the analysis of unseeded domestic wastewater BOD test, the data used is 5 ml of water in a 500 ml bottle. Initial dissolved oxygen of 7 mg per liter and 5-day DO is like dissolved oxygen is 5 mg per liter. Compute 5-day BOD of wastewater ಅಂತ ಕೇಳಿದ್ದಾರೆ. So when you calculate, the first option 200 mg per liter will be the correct answer. 16th on Hooke's law ಕೇಳಿದ್ದಾರೆ. Hooke's law is valid for fourth option, isotropic and homogeneous material. 17ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಪ್ರಾಪರ್ಟಿ ಈಸ್ ರಿಲೇಟೆಡ್ ಟು ಟೈಮ್ ಅಂತ ಕೇಳಿದ್ದಾರೆ. ಸೊ ಟೈಮ್ ಈಸ್ ಥರ್ಡ್ ಆಪ್ಷನ್, ಕ್ರೀಪ್. ಓಕೆ. ನೆಕ್ಸ್ಟ್
18th one, the temperature stress developed in a bar depends upon which of the following ಅಂತ ಕೇಳಿದ್ದಾರೆ. It depends on Young's modulus also, change in temperature also, coefficient of linear expansion also. So we can say all the above. Fourth option is correct. 19th one, the maximum shear stress is equal to, it is equal to first option, half the algebraic difference of principal stress. Okay. Then 20th question, the radius of Morse circle indicates, third option, maximum shear stress. 21st question, in self-compacted concrete, the ingredients of concrete in addition to cement, aggregate and water are ಅಂತ ಕೇಳಿದ್ದಾರೆ. So what are they? They are chemical admixtures, mineral admixtures, viscosity modifying agents ಎಲ್ಲನೂ ಇರುತ್ತೆ. So all of the above is correct answer. Fourth one. Next 22nd question, dash techniques are used for retrofitting and strengthening of damaged RCC column ಅಂತ ಕೇಳಿದ್ದಾರೆ. So what are the techniques? Concrete or steel jacketing, steel bracing, plate bonding ಅಂತ ಕೊಟ್ಟಿದ್ದಾರೆ. So all of the above is the correct answer. 23ನೇದರಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಕೇಳಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 says the activity during in PERT model follows normal distribution. Second statement, the central limit theorem states that when a large sample size has finite variance, the samples will be normally distributed and the mean of samples will be approximately equal to the mean of whole population ಅಂತ ಕೇಳಿದ್ದಾರೆ. So correct answer we can say statement 1 is incorrect but statement 2 is correct. Fourth option. 24ನೇ question, consider the following project network with activities A, B, C, D. The precedence relationship and duration of each activity is shown in the following table. Okay. Determine the earliest finish time of the activity C ಅಂತ ಕೇಳಿದ್ದಾರೆ. So correct answer is third option, 11. Next one ಬಂದು 25ನೇ question, again consider the following project. ಸೇಮ್ ಕ್ವಶನ್ ಇದೆ, ಲೈಕ್ ಸೇಮ್ ಟೇಬಲ್ಲೇ ಇದೆ. ಇಲ್ಲಿ ಡಿಟರ್ಮೈನ್ ದ ಟೋಟಲ್ ಫ್ಲೋಟ್ ಫಾರ್ ಆಕ್ಟಿವಿಟಿ ಬಿ ಅಂತ ಕೇಳಿದ್ದಾರೆ. ಸೊ ವೆನ್ ವಿ ಕ್ಯಾಲ್ಕುಲೇಟ್ ದ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್ 1. ಓಕೆ. 26ನೇ ಕ್ವಶನ್, ದ ಯೂನಿಫಾರ್ಮ್ ಸೀರೀಸ್ ಪ್ರೆಸೆಂಟ್ ವರ್ತ್ ಫ್ಯಾಕ್ಟರ್ ಯೂಸ್ ಟು ಡಿಟರ್ಮೈನ್ ದ ಪ್ರೆಸೆಂಟ್ ವರ್ತ್ ಫಾರ್ ಅ ಯೂನಿಫಾರ್ಮ್ ಪೇಮೆಂಟ್ ಸೀರೀಸ್ ಫಾರ್ ಅನ್ interest rate of I and time period n is given by ಅಂತ ಕೇಳಿದ್ದಾರೆ. It is given by fourth option, I bracket 1 plus I to the power of n divided by again bracket 1 plus I to the power of n minus 1. Okay, fourth option. 27ನೇ question, again problem ಇದೆ. A construction company plans to procure an equipment of either brand A or B which costs rupees 4,50,000 and 7,25,000 respectively. Okay, the equipment of brand A is able to achieve a saving of rupees 2,25,000 every year. Okay, while the saving from brand B will be 3 lakh per year. Assuming that full cost of equipment has to be paid at the beginning, rate of interest is 8% and use of equipment is for 3 years in project. Which brand should the firm select based on the present worth comparison, given that uniform series factor for 8% and 3 years is 2.5771 ಅಂತ ಇದೆ. So correct answer is second option, brand B. 28ನೇದು match the following ಕೊಟ್ಟಿದ್ದಾರೆ. So 2 lists are given, so you have to match it. When we match, the correct answer is first option, A2, B1, C4, D3 ಆಗುತ್ತೆ. ಓಕೆ. ಸೊ 29ನೇ ಕ್ವಶನ್, ಅಗೇನ್ 2 ಸ್ಟೇಟ್ಮೆಂಟ್ಸ್ ಇದೆ. ದೇ ಆರ್ ಆಸ್ಕಿಂಗ್ ವಿಚ್ ಒನ್ ಇಸ್ ಕರೆಕ್ಟ್ ಅಲ್ವಾ. ಸೊ ಸ್ಟೇಟ್ಮೆಂಟ್ 1 says pozzolana is added to concrete to increase its early age strength ಅಂತ ಇದೆ. ಸ್ಟೇಟ್ಮೆಂಟ್ 2 says pozzolana reacts with calcium hydroxide formed during the hydration of cement and forms additional CHS gel ಅಂತ ಇದೆ. ಕರೆಕ್ಟ್ ಆನ್ಸರ್ ಇಸ್ ಸ್ಟೇಟ್ಮೆಂಟ್ 1 is incorrect but statement 2 is correct. Fourth option is correct. 30ನೇ ಕ್ವಶನಿಗೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ 2 ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಕಂಪೋಸಿಷನ್ ಕೊಟ್ಟು ವಿಚ್ ಟೈಪ್ ಆಫ್ ಸಿಮೆಂಟ್ಗೆ ನೀವು ಮ್ಯಾಚ್ ಮಾಡೋಕ್ಕೆ ಇದೆ. ರೈಟ್, ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, A3, B4, C2, D1. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ರೈಟ್. 31ನೇದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ ಬಿ ಫಾರ್ ದ ಬೀಮ್ ಶೋನ್ ಇನ್ ದ ಫಿಗರ್ ಬಿಲೋ. DB is equal to 2 meter, BC is equal to AB is equal to 6 meter, EI is same for all members ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, 30 by EI.
So flexural rigidity will be third option 30, right? Anti-clockwise is correct answer. 32nd question, following again two statements kottidare, which one is two statements have been made regarding the influence line for bending moment at 1/4 of the span from left support of prismatic beam simply supported at ends. Statement 1 says it is composed of straight lines only. Statement 2, the maximum ordinate is 3L by 16 where L is total length of the beam anta kottidare. Which one is correct anta kelidre? Third option, statement 1 and statement 2 both are correct. ಮೂರನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಟು ಫಿಲ್ ದ ಬ್ಲಾಂಕ್ ಅಂತ ಕೇಳಿದ್ದಾರೆ. ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂಮೆಂಟ್ ಅಟ್ ಸೆಕ್ಷನ್ ಇನ್ ಅ ಕ್ಯಾಂಟಿಲಿವರ್ ಈಸ್ ಅ ಟ್ರಯಾಂಗಲ್ ಎಕ್ಸ್ಟೆಂಡಿಂಗ್ ಬಿಟ್ವೀನ್ ದ ಸೆಕ್ಷನ್ ಆ್ಯಂಡ್ ದ ಡ್ಯಾಶ್ ಅಂದರೆ ಫಸ್ಟ್ ಆಪ್ಷನ್, ಫಿಕ್ಸ್ಡ್ ಎಂಡ್ ವಿತ್ ಮ್ಯಾಕ್ಸಿಮಮ್ ಆರ್ಡಿನೇಟ್ ಅಂಡರ್ ದ ಸೆಕ್ಷನ್. 34ನೇದು, ತ್ರೀ ಹಿಂಜ್ಡ್ ಸಿಮೆಟ್ರಿಕಲ್ ಆರ್ಚ್ is loaded as shown in the figure below. This one, which one of the following is magnitude of the correct horizontal thrust anta kelidare. So correct answer is second one, P. 35ನೇದು, fill in the blank to complete the below statement. India's first 20-year road plan was also called as it was also called as Nagpur road plan. First option is correct. ಐ ಥಿಂಕ್ ಇದು ಆರ್ ಪಿ ಸಿ ಎಲ್ ಕೂಡ ನಾಗ್ಪುರ್ ರೋಡ್ ಪ್ಲ್ಯಾನ್ ಬಗ್ಗೆ ಬಂದಿತ್ತು ಅನ್ಸತ್ತಲ್ವಾ. ಓಕೆ, ಎನಿವೇಸ್ 36 ಒನ್, ವೆನ್ ಟೂ ರೋಡ್ಸ್ ವಿತ್ ಟೂ ಲೇನ್ಸ್ two-way traffic cross at the uncontrolled intersection, the total number of potential major conflict points would be ಅಂದರೆ ಥರ್ಡ್ ಆಪ್ಷನ್ 16. 37ನೇ ಕ್ವಶನು, a vehicle was stopped in 2 seconds by fully jamming the brakes. The skid marks are measured 9.8 meters. The average skid resistance coefficient will be, okay, so skid marks 9.8 meter ವರೆಗೂ ಇದ್ದರೆ, ಸೊ ಕೋಎಫಿಷಿಯಂಟ್ ಆಫ್ ಸ್ಕಿಡ್ ರೆಸಿಸ್ಟೆನ್ಸ್ ಅಂದರೆ ಕ್ಯಾಲ್ಕುಲೇಟ್ ಮಾಡಿದರೆ ಸೆಕೆಂಡ್ ಆಪ್ಷನ್ 0.5 ಬರುತ್ತೆ, 0.5. 38th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕರ್ವ್ಸ್ ಇಲಿಸ್ಟ್ರೇಟ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ಪರ್ಸೆಂಟೇಜ್ ವಾಯ್ಡ್ಸ್ ಇನ್ ಟೋಟಲ್ ಮಿಕ್ಸ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಬಿಟುಮಿನ್? ಯಾವುದು ಅಂತ ಕೇಳಿದರೆ ಥರ್ಡ್ ಆಪ್ಷನ್. ಓಕೆ, ದಿಸ್ ಈಸ್ ದ ಕರೆಕ್ಟ್ ಗ್ರಾಫ್. ನೆಕ್ಸ್ಟ್ 39ನೇ ಕ್ವಶನ್, while driving at a speed of 30 km per hour, available friction with coefficient of 0.4, downgrade, the driver requires a braking distance twice the required for stopping vehicle when he travels up the same grade. What is the value of grade ಅಂತ ಇದೆ. ಇದು ಡೌನ್ ಗ್ರೇಡ್ ಇದೆ, ಇಲ್ಲಿ ಅಪ್ ದ when he travel up the same grade ಅಂತ ಇದೆ, ರೈಟ್. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗ್ರೇಡ್ ಅಂದರೆ ಥರ್ಡ್ ಆಪ್ಷನ್ 13.3% ಆಗುತ್ತೆ. 40th question, consider the following statements: A, reaction time; B, speed; C, coefficient of longitudinal friction; D, gradient. So which of these factors are taken into account for computing braking distance anta helidare? So correct answer is third option, B, C, D. Okay, so 41st question, two statements ide. Statement 1 says a skillful highway designer builds in the speed control at critical location on horizontal curves rather than increase the super elevation. Statement 2 says driver slows down on horizontal curve due to feeling of discomfort because of increase in side friction with reduced super elevation anta ide. So which one is correct anta kelidre? Second option. Both statement 1 and 2 are correct, but 2 is not 2 is incorrect explanation of 1 andre 2 is not correct explanation of 1. 42nd question, a DRH due to storm over a basin has a time base of 90 hours with straight line portions of a hydrograph with flow rates of 0, 10, 70, 90, 40 and 0 meter cube per second at elapsed duration of 0, 10, 20, 30, 50 and 90 hours respectively, right. The catchment area is of 300 kilometers square. What is the rainfall excess in the storm anta idre? Third option, 3.87 centimeter. 43ನೇ ಕ್ವಶನ್, a 3-hour unit hydrograph U1 of catchment of area 235 km square is in the form of a triangle with peak discharge 30 meter cube per second. Another 3-hour unit hydrograph U2 is also triangular in shape and has same base width as U1 but has a peak flow of 90 meter cube per second. What is the catchment area of U2 ಅಂತ ಕೇಳಿದರೆ? ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಆಪ್ಷನ್, 705 km square. 44ನೇ ಕ್ವಶನ್, ಫಾರ್ ಅ ಸರ್ಕ್ಯುಲರ್ ಕರ್ವ್ ಆಫ್ ರೇಡಿಯಸ್ 200 meter, the coefficient of lateral friction of 0.15 and design speed is 40 km per hour. The equilibrium
per elevation for equal pressure on inner and outer wheel would be ಅಂತ ಹೇಳಿದರೆ ಮೂರನೇ ಆಪ್ಷನ್ನು 6.3. 45ನೇ ಕ್ವಶನ್ನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ABCD. Which of the factors are considered as per IRC for obtaining maximum expansion joint spacing in rigid pavements ಅಂತ ಕೇಳಿದರೆ correct answer is A, B, C. 46th question, father notes that when his teenage daughter uses telephone, she takes not less than 6 minutes for a call, sometimes as much as an hour. 15 minutes call are more frequent than calls of any other duration. Okay, if these phone calls were an activity in the per project, then phone calls expected duration would be ಅಂತ ಕೇಳಿದರೆ correct answer is third option, 21 minutes. 47ನೇ question, tractor whose weight is 20 tons has a draw bar pull of 2500 kg when operated on a level road having a rolling resistance of 30 kg per ton. If the tractor is operated on a level road having a rolling resistance of 40 kg per ton, then the draw bar pulls of the tractor will be ಅಂತ ಕೇಳಿದರೆ correct answer is first option, reduced by 200 kg. Next, 48ನೇ question, 3 time estimates obtained from 4 contractors ABCD for executing particular job are given under table ಕೊಟ್ಟಿದ್ದಾರೆ. Which of the contractors is more certain about completing job in time ಅಂತ ಕೇಳಿದ್ದಾರೆ. So correct answer is second option, B. Next, 49th question, construction concrete mixer of capacity 0.8 meter cube is used and the mixer discharges the entire batch of concrete into a single hopper. The time per cycle taken by charging, mixing and discharging mixer is 1.6 minutes and any other time lost is 0.15 minutes. The number of batches per hour is equal to andre correct answer is first option. 50ನೇದು ಅಗೇನ್ ಪ್ರಾಬ್ಲಮ್ ಇದೆ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದು ಬೇಸ್ ಮೇಲೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂದರೆ ಆಪ್ಷನ್ 3 B ಓನ್ಲಿ. ದ ಪೋರ್ಷನ್ BC ಹ್ಯಾಸ್ ವೇರಿಂಗ್ ಟ್ವಿಸ್ಟಿಂಗ್ ಮೂಮೆಂಟ್ ವಿತ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ WL ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ 51ನೇದು ಅಗೇನ್ ಕ್ಯಾಂಟಿಲಿವರ್ ಬೀಮ್ ABC ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದ್ಯಾಟ್ they have asked deflection and slope at point B are respectively ಏನು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಓಕೆ, 52ನೇ ಕ್ವಶನ್ನಿಗೆ ಅಗೇನ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ in a plane stress problem there are normal tensile stresses sigma x and sigma y accompanied by shear stress at a point along the orthogonal Cartesian coordinates x and y respectively. If it is observed that the minimum principal stress on a certain plane is 0, then ಅಂತ ಕೇಳಿದರೆ shear stress ಎಷ್ಟು ಅಂತ ಕೇಳಿದರೆ. ಸೊ shear stress ಅವಾಗ ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಟೋ ಎಕ್ಸ್ ವೈ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಆಗುತ್ತೆ ಅಲ್ವಾ. 53ನೇದು ಅಗೇನ್ ಪ್ರಾಬ್ಲಮ್ ಇದೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ 50 MPa. 54ನೇದು ಅಗೇನ್ ಕ್ಯಾಂಟಿಲಿವರ್ ಬೀಮ್ದು ಕೇಳಿದ್ದಾರೆ. ಸೊ ಇಲ್ಲಿ ವಾಟ್ ವಿಲ್ ಬಿ ದ ಡಿಫ್ಲೆಕ್ಷನ್ ಆಫ್ ಪಾಯಿಂಟ್ A ವೆನ್ ಲೋಡ್ ಅಟ್ A ವಿಲ್ ಬಿ ರಿಮೂವ್ಡ್ ಅಂತ ಕೇಳಿದ್ದಾರೆ. ಇವಾಗ ಫಸ್ಟ್ ಆಪ್ಷನ್ ∆/4 ಆಗುತ್ತೆ. ಓಕೆ, 55ನೇದು ಪ್ರಿಸ್ಮ್ಯಾಟಿಕ್ ಬೀಮ್ ಈಸ್ ಶೋನ್ ಬಿಲೋ ಇಲ್ಲಿದೆ. ಸೊ ಫಾರ್ ಫಾಲೋಯಿಂಗ್ 4 ಸ್ಟೇಟ್ಮೆಂಟ್ ಕೊಟ್ಟು ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಆಪ್ಷನ್ A, B, C ಇಸ್ ಟ್ರೂ. ಓಕೆ, ನೆಕ್ಸ್ಟ್ 56ನೇ ಕ್ವಶನಿಗೆ ಬಂದರೆ ಕಂಪೋಸಿಟ್ ಸಿಸ್ಟಮ್ ವೇರ್ ದ ಕಂಪೋನೆಂಟ್ಸ್ ಆರ್ ಆಫ್ ಈಕ್ವಲ್ ಲೆಂತ್ ಸಬ್ಜೆಕ್ಟೆಡ್ ಟು ಟೆಂಪರೇಚರ್ ರೈಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟ್ರೆಸ್ ವಿಲ್ ಬಿ ಡೆವಲಪ್ಡ್ ಇನ್ ದ ಕಾಂಪೋನೆಂಟ್ ಹ್ಯಾವಿಂಗ್ ಹೈಯೆಸ್ಟ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಕಂಪ್ರೆಸಿವ್ ಸ್ಟ್ರೆಸ್ ಇಸ್ ಕರೆಕ್ಟ್. 57ನೇದು ಮೋರ್ ಸರ್ಕಲ್ ರೆಪ್ರೆಸೆಂಟ್ ಅಂತ ಕೇಳಿದರೆ ಇಟ್ ರೆಪ್ರೆಸೆಂಟ್ಸ್ ಸ್ಟ್ರೆಸಸ್ ಆನ್ ಪ್ಲೇನ್ಸ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 58ನೇದು ಇಫ್ ದ ಪ್ರಿನ್ಸಿಪಲ್ ಸ್ಟ್ರೆಸಸ್ in the plane stress problem are sigma 1 is equal to 100 MPa and sigma 2 is equal to 60 MPa, the magnitude of the maximum shear stress will be anta kelidare, it will be fourth option 20 MPa. Okay, so 59th question, continuous beams are dash anta kelidare second option, supported on more than 2 supports. And 60th question, maximum ordinate under the crown hinge of influence line diagram for the horizontal thrust of 3 hinged arch is equal to second option L/4h. 61ನೇ ಕ್ವಶನ್, ದ ಆಂಗಲ್ ಬಿಟ್ವೀನ್ ಮೇಜರ್ ಪ್ರಿನ್ಸಿಪಲ್ ಪ್ಲೇನ್ ಆ್ಯಂಡ್ ಮೈನರ್ ಪ್ರಿನ್ಸಿಪಲ್ ಪ್ಲೇನ್ ಫಾರ್
ಸ್ಟ್ರೈನ್ ಬಾಡಿ ಈಸ್ ಅಂತ ಕೇಳಿದ್ದಾರೆ. ಫೋರ್ತ್ ಆಪ್ಷನ್ 90 ಡಿಗ್ರಿ. 62ನೇ ಕ್ವಶನ್ನು, ಅಂಡರ್ ದ ಐಡಿಯಲ್ ಕಂಡೀಷನ್ ದ COD or TOC ರೇಷಿಯೋ ಫಾರ್ ಸೀವೇಜ್ ಕಂಟೈನಿಂಗ್ ಓನ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಅಂತ ಕೇಳಿದರೆ ಫೋರ್ತ್ ಆಪ್ಷನ್ 2.66 ಇಸ್ ಕರೆಕ್ಟ್. 63ನೇದು, ಡ್ಯಾಶ್ ಇಸ್ ದ ರೇಷಿಯೋ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಡಿಕಂಪೋಸ್ಡ್ ಬೈ ಮೈಕ್ರೋ ಆರ್ಗಾನಿಸಮ್ಸ್ ಅವೈಲೇಬಲ್ ಇನ್ ವೇಸ್ಟ್ ವಾಟರ್ ಟು ಮೈಕ್ರೋ ಆರ್ಗಾನಿಸಮ್ ಪ್ರೆಸೆಂಟ್ ಇನ್ ವೇಸ್ಟ್ ವಾಟರ್ ಅಂತ ಕೇಳಿದ್ದಾರೆ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್, F/m. 64ನೇದು ಅಗೇನ್ ಪ್ರಾಬ್ಲಮ್ ಇದೆ. ಸೊ ಕ್ಯಾಲ್ಕುಲೇಟ್ ದ ಸ್ಲಡ್ಜ್ ವಾಲ್ಯೂಮ್ ಇಂಡೆಕ್ಸ್ SVI ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್ 8.88 ml/g. ರೈಟ್. ಸೊ 65ನೇದು, ರ್ಯಾಪಿಡ್ ಟೆಸ್ಟ್ ಟು ಇಂಡಿಕೇಟ್ ದ ಇಂಟೆನ್ಸಿಟಿ ಆಫ್ ಪೊಲ್ಯೂಷನ್ ಆಫ್ ವಾಟರ್ ಈಸ್ ಅಂದರೆ BOD, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಕೆಲವೊಂದರಲ್ಲಿ ಚೆಕ್ ಮಾಡಿದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಸೈಟ್ಸಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಮೆಂಟ್ ಡೌನ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್, ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್ ಅಂತ. ಓಕೆ, ಇಟ್ ಈಸ್ ಐದರ್ DO ಆರ್ BOD, ಯು ಟೆಲ್ ಮಿ. ಬಟ್ ಮೋಸ್ಟ್ ಸೂಟಬಲ್ ನನಗೆ ಅನ್ಸಿದ ಪ್ರಕಾರ ಇಟ್ ವಿಲ್ ಬಿ BOD. ಓಕೆ. 66ನೇ ಕ್ವಶನ್, ಇಫ್ ದ ಎಕ್ಸ್ಕವೇಷನ್ ಆಫ್ ಅರ್ತ್ ಇಸ್ ಡನ್ ಮ್ಯಾನ್ಯುವಲಿ ದೆನ್ ಇಟ್ ಕಾಸ್ಟ್ ₹10 per cubic meter. A machine can excavate at a fixed cost of ₹4,000 plus a variable cost of ₹2 per cubic meter. The quantity of earth for which the cost of excavation by machine will be equal to cost of manual excavation is ಅಂದರೆ first one 500 cubic meter. 67ನೇ ಕ್ವಶನ್, ದ ಡೆಪ್ತ್ ಆಫ್ reinforcement below the surface of pavement is kept as ಅಂದರೆ ಸೆಕೆಂಡ್ ಆಪ್ಷನ್ 50 mm. 68ನೇದು, ಸ್ಟ್ಯಾಂಡರ್ಡ್ penetration of VG30 as stipulated by Indian standard is a minimum of ಅಂದರೆ ಫಸ್ಟ್ ಆಪ್ಷನ್ 30. 69ನೇದು, ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಡಯಾಗ್ರಾಮ್, ವಿಚ್ ಇಸ್ ದ ಇನ್ಸ್ಟ್ರೂಮೆಂಟ್ ಅಂದರೆ ಇಟ್ ಇಸ್ ಥರ್ಡ್ ಆಪ್ಷನ್ ಪೆನೆಟ್ರೇಷನ್ ಟೆಸ್ಟ್ ಅಪ್ಯಾರಟಸ್. ಓಕೆ, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ದ ಟೂಲ್ ಆ್ಯಂಡ್ ಡೂ ದ ಪೆನೆಟ್ರೇಷನ್ ಟೆಸ್ಟ್. ನೆಕ್ಸ್ಟ್ 78th one, according to IRC, what is the maximum stripping value of aggregate to be used in bituminous construction like surface dressing ಅಂದರೆ ಫೋರ್ತ್ ಆಪ್ಷನ್ 25%. 71ನೇ ಕ್ವಶನ್, ದ ಫ್ಲಡ್ ಡಿಸ್ಚಾರ್ಜ್ ಅಡಾಪ್ಟೆಡ್ ಫಾರ್ ಡಿಸೈನ್ ಆಫ್ ಸ್ಟ್ರಕ್ಚರ್ ಆಫ್ಟರ್ ಕೇರ್ಫುಲ್ ಕನ್ಸಿಡರೇಷನ್ ಆಫ್ ಎಕನಾಮಿಕ್ ಆ್ಯಂಡ್ ಹೈಡ್ರೋಲಾಜಿಕ್ ಫ್ಯಾಕ್ಟರ್ ಈಸ್ ಅಂದರೆ ಫಸ್ಟ್ ಆಪ್ಷನ್ ಡಿಸೈನ್ ಫ್ಲಡ್. 72ನೇ ಕ್ವಶನ್, ವಾಟ್ ಈಸ್ ದ ಡಿಸೈನ್ ಫ್ರೀಕ್ವೆನ್ಸಿ ಡಿಸ್ಚಾರ್ಜ್ ಫಾರ್ ರೋಡ್ ಬ್ರಿಡ್ಜಸ್ ಆ್ಯಂಡ್ ಕಲ್ವರ್ಟ್ಸ್ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ 1 in 50 years. 73ನೇ ಕ್ವಶನ್, ಡಿಕನ್ಸ್ ಫಾರ್ಮುಲಾ ಯೂಸ್ಡ್ ಫಾರ್ ದ ಎಸ್ಟಿಮೇಷನ್ ಆಫ್ ಪೀಕ್ ರೇಟ್ ಆಫ್ ರನ್ ಆಫ್ QP cubic meter per second during a flood from catchment area of a kilometer square is ಅಂತ ಕೇಳಿದರೆ ಥರ್ಡ್ ಆಪ್ಷನ್. ಓಕೆ, 74ನೇದು, ಬ್ರಿಡ್ಜ್ ಕಂಪೋಸ್ಡ್ ಆಫ್ ಸೆವೆರಲ್ ಸ್ಮಾಲ್ ಸ್ಪ್ಯಾನ್ಸ್ ಫಾರ್ ಕ್ರಾಸಿಂಗ್ ಅ ವ್ಯಾಲಿ ಈಸ್ ಅಂದರೆ ಥರ್ಡ್ ಆಪ್ಷನ್ ವಿಯಾಡಕ್ಟ್ ಇಸ್ ಕರೆಕ್ಟ್. 75ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಪರ್ಪಸ್ ಆಫ್ ಡಿವಿಷನಲ್ ಐಲ್ಯಾಂಡ್ ಅಂತ ಕೇಳಿದರೆ ಫೋರ್ತ್ ಒನ್, ಟು ಸೆಗ್ರಿಗೇಟ್ ಅಪೋಸಿಂಗ್ ಫ್ಲೋ ಆಫ್ ಟ್ರಾಫಿಕ್ ಇನ್ ಅ ಮಲ್ಟಿ ಲೇನ್ ಹೈವೇ. ಓಕೆ, 76ನೇ ಕ್ವಶನ್ನು 2 ಸ್ಟೇಟ್ಮೆಂಟ್ಸ್ ಇದೆ, ವಿಚ್ ಆಫ್ ದೆಮ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. 77ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ ದ ಬೇಸಿಕ್ ಅಸಂಪ್ಷನ್ ಆಫ್ ಯೂನಿಟ್ ಹೈಡ್ರೋಗ್ರಾಫ್ ಥಿಯರಿ ಅಂತಂದರೆ ಫೋರ್ತ್ ಆಪ್ಷನ್, ಟೈಮ್ ಇನ್ವೇರಿಯನ್ಸ್ ಆ್ಯಂಡ್ ಲೀನಿಯರ್ ರೆಸ್ಪಾನ್ಸ್. 88ನೇ ಕ್ವಶನ್, ಇಫ್ ಅ 4-hour unit hydrograph of a certain basin has a P coordinate of 80 meter cube per second, the P coordinate of 2-hour unit hydrograph for same basin will be second option greater than 80 meter cube per second. 79ನೇದು, bridge has an expected life of 50 years and is designed for the flood magnitude of return period 100 years. What is the risk associated with this hydrologic design ಅಂದರೆ ಫಸ್ಟ್ ಆಪ್ಷನ್. ಸೊ 80ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, A1 B4 C3 D2. 81ನೇ ಕ್ವಶನ್, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ವಾಸ್ ಪೋಸ್ಟುಲೇಟೆಡ್ ಬೈ ಅಂದರೆ ಟ್ರೆಸ್ಕಾ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 82ನೇದು, ಇಫ್ ದ ಸ್ಟ್ರೈನ್ ಎನರ್ಜಿ ಅಬ್ಸಾರ್ಬ್ಡ್ ಇನ್ ಅ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇನ್ ಬೆಂಡಿಂಗ್ ಅಂಡರ್ ಇಟ್ಸ್ own weight is K times the strain energy absorbed in an identical cantilever beam in bending under its own weight, then K equals to ಅಂದರೆ 1/2. First option is correct. The critical path for PERT network given below in figure is ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್ 1 2 4 7. ಓಕೆ, 1 2 4 7. ನೆಕ್ಸ್ಟ್
84th one, the time estimate is for 3 activity A, B, C are given follow. So ಒಂದು ಟೇಬಲ್ ಕೊಟ್ಟಿದ್ದಾರೆ. ದೆನ್ ದ ಟೈಮ್ ಎಸ್ಟಿಮೇಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಯಾವುದು ಅಂದರೆ ಫಸ್ಟ್ ಒನ್ ಆಕ್ಟಿವಿಟಿ ಎ ಈಸ್ ಮೋರ್ ರಿಲಯಬಲ್. ಓಕೆ, ನೆಕ್ಸ್ಟ್ 85th ಒನ್, ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಸೆಸ್ಮಿಕ್ ಡಿಸೈನ್ ಕೋಡ್ಸ್ ಥ್ರೂ ಔಟ್ ದ ವರ್ಡ್ ಈಸ್ ಅಂದರೆ ಸೆಕೆಂಡ್ ಒನ್, ಸೊ ಟು ಡಿಸೈನ್ ಅರ್ತ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್. ಓಕೆ, 86ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಥರ್ಮಲ್ ಸ್ಟ್ರೆಸ್ ಅಂತ ಕೇಳಿದರೆ ಫಸ್ಟ್ ಆಪ್ಷನ್, ಇಟ್ ಈಸ್ ಕಾಸ್ಡ್ ಬೈ ಚೇಂಜಸ್ ಇನ್ ಟೆಂಪರೇಚರ್. 87ನೇ ಕ್ವಶನ್, ಐಡೆಂಟಿಫೈ ನೇಮ್ ಆಫ್ ಥಿಯರಿ ಗಿವನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ದ ಪೋರ್ಷನ್ ಆಫ್ ಸ್ಟ್ರೈನ್ ಎನರ್ಜಿ ಪ್ರೊಡ್ಯೂಸಿಂಗ್ ಚೇಂಜ್ ಇನ್ ಶೇಪ್ ಆಫ್ ಎಲಿಮೆಂಟ್ ಈಸ್ ಅಸ್ಯೂಮ್ ಟು ಬಿ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫೇಲ್ಯೂರ್ ಆಫ್ ಮೆಟೀರಿಯಲ್ ಬೈ ಈಲ್ಡಿಂಗ್. ಥರ್ಡ್ ಆಪ್ಷನ್, ಸೆಂಟ್ ವೆನೆಂಟ್ಸ್ ಥಿಯರಿ. ಓಕೆ, 88ನೇ ಕ್ವಶನ್, ಅರ್ತ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಶುಡ್ ಹ್ಯಾವ್ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. So all of the above, it should have structural configuration, it should have good lateral strength, and it should also have good ductility and adequate stiffness also. So all of the above is correct. 89ನೇ question, roller compacted concrete is usually adopted for dash construction andre, so it is used for both concrete road and concrete dam. So third option, both 1 and 2 is correct. 90ನೇ question, the activity with minimum dash should be crashed first andre cost slope. Third option is correct. 91ನೇದು 91ನೇದು ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಆರ್ಗನೈಸೇಷನ್ ಈಸ್ ಆಲ್ಸೋ ನೋನ್ ಆಸ್ ಮಿಲಿಟರಿ ಆರ್ಗನೈಸೇಷನ್ ಅಂದರೆ ಲೈನ್ ಆರ್ಗನೈಸೇಷನ್ ಅಲ್ವಾ, ಬಿಕಾಸ್ ಅವರ ಹೈರಾರ್ಕಿ ಲೈನ್ ಆರ್ಗನೈಸೇಷನ್ ಇರುತ್ತೆ, ರೈಟ್. ಸೊ ನೆಕ್ಸ್ಟ್ 92nd, ಡ್ಯಾಶ್ ಕಾಂಟ್ರಾಕ್ಟ್ ಟೈಪ್ಸ್ ಈಸ್ ಯೂಶುವಲಿ ಫಾಲೋಡ್ ಬೈ ರೈಲ್ವೆ ಡಿಪಾರ್ಟ್ಮೆಂಟ್ ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್ ಅಂದರೆ ಫಸ್ಟ್ ಒನ್ ಐಟಮ್ ರೇಟ್. 93ನೇದು, ವೈಲ್ ಸಬ್ಮಿಟಿಂಗ್ ಅ ಟೆಂಡರ್ ದ ಕಾಂಟ್ರಾಕ್ಟರ್ ಈಸ್ ರಿಕ್ವೈರ್ಡ್ ಟು ಡೆಪಾಸಿಟ್ ಸಮ್ ಅಮೌಂಟ್ ವಿತ್ ದ department as a guarantee of tender, known as, it's called as earnest money. Third option, earnest money. 94th one, the return on investment ROI method is useful for second option, financial analysis project. Okay, 95ನೇದು, the arrangement made to support an unsafe structure temporarily is fourth option, shoring. 96ನೇದು, dash is defined as the loss in the property value due to modification in structural design, repairing and aesthetics. Correct answer is third option, obsolescence. 97ನೇದು, critical activity has first one, zero float. 88ನೇದು, the earliest method used for planning project was ಅಂದರೆ first one, bar charts. 99ನೇದು, according to IRC 86/2018 for cycle track that is 3 meters wide and facilitate two-way traffic, the capacity measured in cycles per hour is under third option, 50 to 250. Again similar type ಇದೆ, as per IRC 52/2019 the cumulative rise or fall in elevation of 2 km length shall not exceed dash meter in case of mountain terrain ಅಂದರೆ ಸೆಕೆಂಡ್ ಆಪ್ಷನ್ 100 is correct answer. ಸೊ ಎಲ್ಲರೂ ನಿಮ್ಮ ಆನ್ಸರ್ಗೆ ಚೆಕ್ ಮಾಡಿಕೊಂಡು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.